ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ನನ್ನ ಚಾನಲ್ ವೈ ನಾಟ್ ಇಂಡೀಸ್ಗೆ ಸ್ವಾಗತ ಸುಸ್ವಾಗತ. ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಎಲ್ಲರೂ ಚೆನ್ನಾಗಿರಿ, ದೇವ್ರು ಒಳ್ಳೇದು ಮಾಡಲಿ. ಸೊ ಇವತ್ತು ನಾನು ವಿಡಿಯೋ ಮಾಡ್ತಾ ಇರೋದು ರೂಬಿ ಇವತ್ತು ವ್ಯಾಕ್ಸಿನೇಷನ್ ಡೇ. ರೂಬಿನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಬೇಕು. ಇಯರ್ಲಿ ಒನ್ಸ್ ವ್ಯಾಕ್ಸಿನೇಷನ್ ಮಾಡಿಸ್ತೀವಲ್ಲ, ಇಂಜೆಕ್ಷನ್ ಹಾಕ್ಸ್ಬೇಕಿತ್ತು. ಸೊ ಇವತ್ತು ಹಾಸ್ಪಿಟ್ಲಿಗೆ ಹೋಗೋಣ. ಲೆಟ್ಸ್ ಗೋ. ಇಲ್ಲಿ ನಾವು ಬಂದಿರೋದು ಇಂದಿರಾ ಪೆಟ್ ಕ್ಲಿನಿಕ್ ಅಂತ. ಇದು ಇಂದಿರಾನಗರಲ್ಲಿದೆ. ಸೊ ನಾವು ಡಾಕ್ಟ್ರಿಗೋಸ್ಕರ ಆಚೆ ವೆಯ್ಟ್ ಮಾಡ್ತಿದ್ವಿ. ಡಾಕ್ಟರ್ ಬಂದ ತಕ್ಷಣ ಒಳಗಡೆ ಹೋದ್ವಿ. ಅವಳು ಚೆಕಪ್ ಎಲ್ಲ ಆಯಿತು. ಅವಳು ಚೆಕಪ್ ಆಗಿ ಇಂಜೆಕ್ಷನ್ ಕೂಡ ಆಯಿತು. ಅದಾದಮೇಲೆ ಡಾಕ್ಟ್ರ್ ಹೇಳಿದ್ರು ಅವಳು 21 kgs ಇದ್ದಾಳೆ, 3 kgs ಕಡಿಮೆ ಮಾಡಿ ಅಂತ. ಸೊ ಅವಳು ಡಯಟ್ನ ಆದಷ್ಟು ಬೇಗ ಸ್ಟಾರ್ಟ್ ಮಾಡಬೇಕು. ಅವಳು ಡಯಟ್ ವೀಡಿಯೋಸ್ ಎಲ್ಲ ಯೂಟ್ಯೂಬಲ್ಲಿ ಹಾಕ್ತೀನಿ. ಇಲ್ಲಿ ನೋಡಿ, ಇವನೊಬ್ಬ ಪುಟ್ಟ ನಾಯಿ ಮರಿ ನನಗೆ ಸಿಗ್ದ. ಹೇಗೆ ಸಿಗ್ದ ಅಂದರೆ, ರೂಬಿನ ವಾಕಿಂಗ್ ಕರ್ಕೊಂಡು ಹೋಗುವಾಗ ರೋಡಲ್ಲಿ ಒಬ್ಬನೇ ಓಡಾಡ್ತಿದ್ದ. ಸೊ ನಾನು ನೋಡಿದೆ, ಅಕ್ಕಪಕ್ಕ ಎಲ್ಲರನ್ನೂ ಕೇಳಿದೆ, ಯಾರು ನಂದಲ್ಲ ಅಂತ ಎಲ್ಲರೂ ಹೇಳಿದ್ರು. ನೆಕ್ ಬೆಲ್ಟ್ ಬೇರೆ ಇತ್ತು. ಗೊತ್ತಿಲ್ಲ ಯಾರು ನಾಯಿ ಅಂತಲೇ. ಇದು ಒಂದು ದಿವಸ ವೆಯ್ಟ್ ಮಾಡಿದೆ, ನಮ್ಮನೇಲೆ ಇಟ್ಕೊಂಡಿದ್ದೆ. ಅದು ತುಂಬ ಚೆನ್ನಾಗಿದೆ ನಾಯಿ. ನನಗೆ ಗೊತ್ತಿರೋಂಗೆ ಯಾರೋ ಅಬ್ಯಾಂಡನ್ ಮಾಡಿಬಿಟ್ಟಿದ್ದಾರೆ ಅನಿಸುತ್ತೆ. ದಯವಿಟ್ಟು ಇಟ್ಸ್ ಅ ರಿಕ್ವೆಸ್ಟ್, ನಿಮ್ಮ ಕೈಯಲ್ಲಿ ಸಾಕೋಕ್ಕಾಗಲ್ಲ ಅಂದರೆ ನಾಯಿನ ಅಡಾಪ್ಟೇ ಮಾಡ್ಕೋಬೇಡಿ. ಅಕಸ್ಮಾತ್ ನಿಮಗೆ ಸೆಂಟ್ರಲ್ಲಿ ಸಾಕೋಕ್ಕಾಗಿಲ್ಲ ಅಂದರೆ ಯಾವುದಾದ್ರೂ ರೆಸ್ಕ್ಯೂ ಸೆಂಟರ್ಗೆ ಕೊಡಿ, ಇಲ್ಲ ಯಾರಾದರೂ ಸಾಕೋರ್ಗಾದರೂ ತೊಗೊಂಡೋಗಿ ಕೊಡಿ. ಈ ನಾಯಿನ ಯಾರೋ ಈ ಥರ ಬಿಟ್ಬಿಟ್ಟಿದ್ರು, ನಾನು ಎತ್ಕೊಂಡು ಬಂದೆ. ಗೊತ್ತಾಗಿಲ್ಲ ನನಗೇನು ಮಾಡಬೇಕಂತ, ಎತ್ಕೊಂಡು ಬಂದೆ. ಇಲ್ಲಿ ನೋಡಿ ಏನು ಕಿತಾಪತಿ ಕೆಲಸ ಮಾಡ್ತಿದ್ದಾನೆ. ಸೊ ಇದಾದ್ಮೇಲೆ ನನ್ನ ಫ್ರೆಂಡಿಗೆ ಕಾಲ್ ಮಾಡಿದೆ. ಅವ್ನು ಅಡಾಪ್ಟ್ ಮಾಡ್ಕೋತೀನಿ ಅಂದ. ಸೊ ಅವನಿಗೆ ಕೊಟ್ಟಿದ್ದೀನಿ ನಾಯಿನ. ಇವನೇ ನನ್ನ ಫ್ರೆಂಡ್ ವೇಣುಗೋಪಾಲ್ ಅಂತ. ಈ ನಾಯಿನ ಅಡಾಪ್ಟ್ ಮಾಡ್ಕೊಂಡಿದ್ದಾನೆ. ಇವಾಗ ಅವ್ರ ಮನೇಲಿ ಅದು ತುಂಬ ಚೆನ್ನಾಗಿದೆ. ಸೊ ದಯವಿಟ್ಟು ಯಾರೂ ಈ ಥರ ಮಾಡೋಕ್ಕೆ ಹೋಗಬೇಡಿ. ಇವಾಗ ಅದಕ್ಕೊಂದು ಮನೆ ಸಿಕ್ತು ಅನ್ನೋದೇ ಖುಷಿ. ನನ್ನ ದೇವ್ರ ದಯೆಯಿಂದ ನನ್ನ ಕೈಗೆ ಸಿಕ್ತು. ಅದು ಒಂದೇ ಎಲ್ಲೂ ಓಡಾಡ್ಕೊಂಡು ಏನಾಗ್ತಿತ್ತೋ ಏನೋ ನನಗೆ ಗೊತ್ತಿಲ್ಲ. ಪ್ಲೀಸ್ ಯಾರಾದರೂ ಈ ಥರ ನೋಡಿದ್ರೆ ಹೆಲ್ಪ್ ಮಾಡಿ, ಅದಕ್ಕೊಂದು ಮನೆ ಹುಡುಕೊಡಿ. ಇವಾಗ ಆ ನಾಯಿ ಮರಿ ತುಂಬಾ ಚೆನ್ನಾಗಿದೆ. ನಿಮಗೂ ಯಾವುದಾದ್ರೂ ನಾಯಿ ಮರಿ, ಯಾವುದಾದ್ರೂ ಕಳೆದೋಗಿರೋ ನಾಯಿ ಸಿಕ್ಕಿದ್ರೆ ದಯವಿಟ್ಟು ಅದಕ್ಕೆ ಆದಷ್ಟು ಇಲ್ಲ ಅಡಾಪ್ಟ್ ಸೆಂಟ್ರಿಗೆ ಎಲ್ಲಿಗಾದ್ರೂ ತೊಗೊಂಡೋಗಿ ಕೊಡಿ. ಇಲ್ಲಾಂದರೆ ಯಾರ್ದಾದ್ರೂ ಅಡಾಪ್ಟ್ ಮಾಡ್ಕೊಳ್ಳೋರಿಗೆ ಕೊಡಿ. ಪ್ಲೀಸ್ ಯಾರೂ ಈ ಥರ ಅವ್ರ ನಾಯಿನ ಅಬ್ಯಾಂಡನ್ ಮಾಡಬೇಡಿ. ನಿಮ್ಮ ಮಕ್ಳನ್ನ ಹೆಂಗೆ ಬಿಟ್ಟರೆ ರೋಡಲ್ಲಿ ಒಂದೇ ಹೆಂಗಿರುತ್ತೆ ಹಾಗೆ ನಾಯಿ ಮರಿ ಕೂಡ. ಪ್ಲೀಸ್ ಡಿಫ್ರೆನ್ಷಿಯೇಟ್ ಮಾಡಬೇಡಿ. ಇಂಡಿ ಬ್ರೀಡ್ಸ್ ಅಂತಲೂ ಡಿಫ್ರೆನ್ಷಿಯೇಟ್ ಮಾಡಬೇಡಿ ದಯವಿಟ್ಟು. ಬ್ರೀಡ್ಸ್ಗೂ ಇಂಡಿ ಬ್ರೀಡ್ಸ್ಗೂ ಎಲ್ಲ ಒಂದೇ, ನಾಯಿನೂ ಒಂದೇ. ನಾವು ನಾಯಿ ಜಾತಿಗಳು ನೋಡೋಕ್ಕೋದ್ರೆ, ನಾಯಿನೂ ಜಾತಿ ನೋಡೋಕ್ಕೋದ್ರೆ ನಮ್ಮ ಜೊತೆ ಇರೋದೇ ಇಲ್ಲ. ಸೊ ದಯವಿಟ್ಟು ಈ ಥರ ಮಾಡಬೇಡಿ. ನಾಯಿಗೆ ಆದಷ್ಟು ಮಾಡಿ, ನಿಮ್ಮ ಕೈಲಾದರೆ. ಆಗಿಲ್ಲ ಅಂದರೆ ಸುಮ್ಮನೆ ಇದ್ಬಿಡಿ. ಈ ಥರ ಬಿಡೋದೆಲ್ಲ ಮಾಡಬೇಡಿ. ಇಟ್ಸ್ ಅ ರಿಕ್ವೆಸ್ಟ್. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಎಲ್ಲರೂ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ. ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು.